ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ ದುರ್ಗೇಶ್. ಧೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತು ನನ್ನ ಅತ್ತೆ ಸೀಗಡಿ ಸುಕ್ಕ ಅಥವಾ ಪ್ರಾನ್ಸ್ ಡ್ರೈ ಮಾಡ್ತಾ ಇದ್ವಿ. ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸೀಗಡಿ ಸುಕ್ಕ ಅಥವಾ ಪ್ರಾನ್ಸ್ ಡ್ರೈ ಮಾಡಲಿಕ್ಕೆ ಸಮುದ್ರದ ಸೀಗಡಿಗಳನ್ನು ನಾವು ತೊಗೊಂಡು ಬಂದಿದ್ದೀವಿ. ಇಷ್ಟು ಸಮುದ್ರದ ಸೀಗಡಿಗಳಿದೆ, ಮಾರ್ಕೆಟಿಂದ ತಂದಿದ್ದು. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದಕ್ಕೆ. ಫಸ್ಟ್ ಈಗ ಡ್ರೈ ಮಾಡ್ಕೊಳ್ಳೋ ಖಾರ ರೆಡಿ ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಬ್ಯಾಡಗಿ ಮೆಣಸು, ಸ್ವಲ್ಪ ಧನಿಯಾ ಕಾಳು, ಬೆಳ್ಳುಳ್ಳಿ, ಈರುಳ್ಳಿ, ಕಾಳು ಮೆಣಸು, ಒಂದೆರಡು ಲವಂಗ, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಈಗ ಖಾರ ರೆಡಿ ಮಾಡ್ಕೊಳ್ಬೇಕು. ಸೊ ಗ್ರೈಂಡರಿಗೆ ಹಾಕಿದ್ದೀನಿ. ಗ್ರೈಂಡರಿಗೆ ಹಾಕಿ ಅದು ಖಾರ ಎಲ್ಲ ನುಣ್ಣಗಾದಮೇಲೆ ಕಾಯಿ ತುರಿಯನ್ನು ಆ್ಯಡ್ ಮಾಡಿ ನಾವು ಹೊರಗಡೆ ತೆಗೆದುಬಿಡಬೇಕು. ಈ ಥರ ನಾವು ಡ್ರೈ ಮಾಡ್ತಾ ಇರೋದ್ರಿಂದ ತರಿಯಾಗಿ ಖಾರ ರೆಡಿ ಮಾಡ್ಕೋಬೇಕು. ಖಾರದ ಜೊತೆ ಮತ್ತು ಒಂದೆರಡು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಟ್ಕೊಂಡಿದ್ದೀವಿ. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವನ್ನ ಇಟ್ಕೊಂಡಿದ್ದೀವಿ. ಈಗ ಪ್ರಾನ್ಸ್ನ ನಾವು ಸೀಗಡಿನ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ, ಸಿಪ್ಪೆ ತೆಗೆದು. ಈಗ ಕಾದಿರೋ ಬಾಣಲೆಗೆ ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವು ಹಾಕಿ, ಹಸಿಮೆಣಸನ್ನು ಹಾಕಿ, ಅದಾದ ನಂತರ ನಾವು ಟೊಮೊಟೊನ ಹಾಕಬೇಕು. ಟೊಮೊಟೊ ಹಾಕಿ ಆದ ನಂತರ ಈರುಳ್ಳಿನ ಆ್ಯಡ್ ಮಾಡಬೇಕು. ಈರುಳ್ಳಿ ಹಾಕಿ ಆದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಒಂದು ಸೌಟಲ್ಲಿ ನೀಟಾಗಿ ಅದನ್ನು ನಾವು ತಿರುಗಿಸ್ಬೇಕು. ಈರುಳ್ಳಿ ಮತ್ತು ಟೊಮೊಟೊದು ಹಸಿ ಅಂಶ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ನಾವು ನೀಟಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾವು ಖಾರ ರೆಡಿ ಇಟ್ಕೊಂಡಿದ್ವಲ್ವ, ಖಾರನ ಈಗ ನಾವು ಅದಕ್ಕೆ ಸೇರಿಸ್ಬೇಕು. ಖಾರನೂ ಹಾಕಿ ಮತ್ತೆ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಬೇಕು. ಈಗ ಒಂದು 10-15 ನಿಮಿಷ ಚೆನ್ನಾಗಿ ಅದು ಫ್ರೈ ಆದ ನಂತರ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ವ ಸೀಗಡಿನ ಈಗ ಆ್ಯಡ್ ಮಾಡ್ತಾಯಿದ್ದೀವಿ. ಸೀಗಡಿ ಹಾಕಿ ಆದ ನಂತರ ಒಂದು ಸೌಟಲ್ಲಿ ಚೆನ್ನಾಗಿ ಅದು ಖಾರ ಜೊತೆ ಬ್ಲೆಂಡ್ ಆಗಬೇಕು. ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇರಬೇಕು. ಈಗ ಅದು ಚೆನ್ನಾಗಿ ಬೆಂದಿದ್ದು ನಮಗೆ ಗೊತ್ತಾಗ್ತದೆ. ಹೀಗೆ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಬೆಂದಾದ ನಂತರ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಫ್ಲೇವರ್ ಚೆನ್ನಾಗಿ ಬರುತ್ತೆ. ಫಸ್ಟೇ ಹಾಕಬಾರ್ದು ಕೊತ್ತಂಬರಿ ಸೊಪ್ಪು. ಸೀಗಡಿ ಎಲ್ಲ ಬೆಂದ ಮೇಲೆ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮತ್ತೆ ತಿರುಗಿಸ್ಬೇಕು. ಈಗ ಸೀಗಡಿ ಫ್ರೈ ತಿನ್ನಲಿಕ್ಕೆ ರೆಡಿ ಇದೆ. ನಾನು ಟೇಸ್ಟ್ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ. ನನ್ನ ಅತ್ತೆ ನನಗೆ ಕಲಿಸ್ಕೊಡ್ತಾ ಇದ್ದಾರೆ. ಇಷ್ಟ ಆದರೆ ಲೈಕ್ ಮಾಡಿ, ಅದರ್ವೈಸ್ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.